ಮೊದಲನೇದಾಗಿ ನಮ್ಮ ಮುಳಬಾಗಿಲು ಟೌನ್ ಸುಂಕೋ ಲೇಔಟಲ್ಲಿ 14ನೇ ತಾರೀಕು ಒಂದು ದಿವ್ಯಶ್ರೀ ಅನ್ನೋ ಟೀಚರ್ ಅವ್ರದ್ದು ಮರ್ಡರ್ ಆಗಿತ್ತು. ಮನೆ ಒಳಗೇನೆ ಹೋಗಿ ಅವರು ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿತ್ತು. ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು 7 ಜನವನ್ನ ದಸ್ತಗಿರಿ ಮಾಡಿದ್ದೀವಿ. ಇದರಲ್ಲಿ 3 ಜನ ಬಂದ್ಬಿಟ್ಟು ರಂಜಿತ್, ಆಮೇಲೆ 2ನೇವನು ಬಂದ್ಬಿಟ್ಟು ಯುವರಾಜ್, 3ನೇವನು ಬಂದ್ಬಿಟ್ಟು ಶಾಹಿದ್ ಪಾಷಾ, ಇನ್ನ 4 ಜನ ಅಪ್ರಾಪ್ತರಾಗಿರ್ತಾರೆ. ಸೊ ಈ ಟೋಟಲ್ ಆಗಿ 7 ಜನನ ನಾವು ದಸ್ತಗಿರಿಯನ್ನ ಮಾಡಿದ್ದೀವಿ. ನಮಗೆ ಇದರಲ್ಲಿ ಕಾರ್ಯಾಚರಣೆಯ ಹೊತ್ತಿಗೆ ತಿಳಿದಿದ್ದು ಏನು ಬಂದಿದ್ದು ಅಂದ್ರೆ, ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿದ್ದಾಗ ಈ ಮನೆಯನ್ನ ನೋಡಿ ಅವನು ಆಕರ್ಷಿತನಾಗಿರ್ತಾನೆ. ಅವನು ತುಂಬಾ ಚೆನ್ನಾಗಿದ್ದು, ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನ ಮಾಡಿರ್ತಾನೆ ಅಲ್ಲಿ ಓನರ್ಸ್ ಹತ್ರ. ತದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ತರ ಒಡವೆ ಮತ್ತೆ ಈ ತರ ದುಡ್ಡು ಆಸ್ತಿ ಎಲ್ಲವೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ. ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನ ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನ ಪ್ಲಾನ್ ಮಾಡ್ತಾನೆ. ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ. ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್, ಶಾಹಿದ್ ಮತ್ತೆ ಇನ್ನ 4 ಜನ ಯಾರು ಅಪ್ರಾಪ್ತರಿದ್ದಾರೆ ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನ ಮಾಡ್ತಾರೆ. ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಮನೆ ಒಳಗೆ ನುಗ್ತಾರೆ. ನುಗ್ಗಿ ಆ ಕೃತ್ಯವನ್ನ ಮಾಡಿ ನಂತರ ಅಲ್ಲಿಂದನೇ ಅವರು ಎಸ್ಕೇಪ್ ಆಗ್ತಾರೆ. ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ದಸ್ತಗಿರಿ ಮಾಡಿದ್ದೀವಿ. ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ. ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಮುಂದೆ ಹೋಗುತ್ತೆ. ಸೊ ದಿಸ್ ಇಸ್ ದಿ ಇದರ ಜೊತೆಗೆ ಮತ್ತಿತರರು ಯಾರು ಇದ್ರು ಕೂಡ ಅವರನ್ನು ಕೂಡ ನಾವು ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನು ಕೂಡ ನಾವು ದಸ್ತಗಿರಿಯನ್ನ ಮಾಡ್ತೀವಿ. ಇಲ್ಲ, ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ 5 ಲಕ್ಷದಿಂದ ಹಿಡಿದು 20 ಲಕ್ಷ ತನಕನೂ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ. ಅವನಿಗೆ ಅದೇ ಮನೆ ಒಳಗೆ ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು, ಆಮೇಲೆ ಅವನಿಗೆ ಆ ಮನೆ ಮೇಲೆ ಒಂದು ಸ್ವಲ್ಪ ವ್ಯಾಮೋಹ ಇರೋದ್ರಿಂದ ಆ ಮನೆಯನ್ನ ಹೆಂಗಾರು ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ. ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನ ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ. ಸೊ ಅದಕ್ಕೋಸ್ಕರನೇ ಅದನ್ನ ಆಸ್ತಿಯನ್ನ ಹೆಂಗಾರು ಮಾಡಿ ತಗೋಬೇಕು ಅವನು ಅನ್ನೋದು ಅವನ ತಲೆಯಲ್ಲಿರೋದು. ಇನ್ನೂ ನಾವು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನ ಯಾವ ರೀತಿ ಮಾಡ್ದ ಅನ್ನೋದನ್ನ ನಾವು ಬರುವ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲ, ಅವರು ಫಸ್ಟ್ ರೆಕಿ ಮಾಡಿದ್ದಾಗ ಒಬ್ಬರನ್ನೇ ಅಂತ ಏನು ಅವರು ಪ್ಲಾನ್ ಇರಲಿಲ್ಲ. ಮನೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನನ ಮರ್ಡರ್ ಮಾಡಬೇಕು ಅಂತ ಅವರು ಪ್ಲಾನ್ ಇತ್ತು. ಇಲ್ಲ, ಆ ಮದುವೆ ಆಗಿದ್ದ ದಿನ ಅವ್ರಿಗೆ ಅಲ್ಲಿ ಮಗಳು ಬಂದು ಯಾವಾಗ ಅಲ್ಲಿ ಕಿರ್ಚ್ತಾಳೆ, ಮಗಳಿರೋದು ಅವ್ರಿಗೆ ಅವರ ಗಮನದಲ್ಲಿ ಇರೋದಿಲ್ಲ. ಅದು ಅವರ ಪ್ಲಾನಿಂಗ್ ಅಲ್ಲಿ ಅವ್ರಿಗೆ ಏನೇ ಆಗಿರಲಿ ಅದು ಗೊತ್ತಿರೋದಿಲ್ಲ. ಯಾವಾಗ ಅವಳು ಒಂದು ತಂದೆಯವರಿಗೆ ಫೋನನ್ನ ಮಾಡ್ತಾಳೆ ಅವಾಗ ಅವರು ಗಾಬರಿ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅವ್ರನ್ನೇ ಮರ್ಡರ್ ಮಾಡ್ಬಿಟ್ಟು ಅಲ್ಲಿ ಏನೇ ಇದ್ರು ಅದನ್ನೆಲ್ಲ ತಗೊಂಡು ಹೋಗ್ಬೇಕು ಅಂತ ಇದ್ದಿದ್ದು ಒಂದು. ಅದ್ರ ಜೊತೆಗೆ ಅಲ್ಲಿನ ಏನು ಆಸ್ತಿ ಇದೆ ಆ ಮನೆಯನ್ನ ಹೆಂಗಾರು ಅವರು ವಶಪಡಿಸ್ಕೋಬೇಕು ಅಂತ ಅವರು ಏನಾದ್ರು ಒಂದು ಅವ್ರದ್ದು ಫಿಂಗರ್ ಪ್ರಿಂಟ್ ಮುಖಾಂತರ ಏನಾದ್ರು ಅವ್ರದ್ದು ಟ್ರಾನ್ಸ್ಫರ್ ಮಾಡ್ಕೋಬೋದಾ ಅನ್ನೋದು ಅದು ಒಂದು ಊಹಾಪೋಹದಲ್ಲಿ ಅವರು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಇಲ್ಲ, ಅದು ಬರ್ಸ್ಕೊಂಡ್ಬಿಡೋದು ಅಂತ ಏನಿಲ್ಲ. ಅವರು ಏನು ಒಂದು ತಮ್ ಪ್ರಿಂಟ್ ಮುಖಾಂತರ ಏನಾದ್ರು ಮಾಡ್ಬೋದು ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಇಲ್ಲ, ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಇಲ್ಲ, ಇವ್ರದ್ದು ನಾವು ನಮ್ಮ ಓಲ್ಡ್ ಸ್ಕೂಲ್ ಪೊಲೀಸಿಂಗ್ ಅಂತ ನಾವೇನ್ ಕರಿತೀವಿ ಅದರ ಜೊತೆಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಎರಡೂ ಅನ್ನ ಮಾಡಿ ನಾವು ಅವ್ರನ್ನ ನ್ಯಾಬ್ ಮಾಡಿದ್ದೀವಿ. ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ನಾವು ಇಲ್ಲಿ ಏನು ಹಳ್ಳಿಗೆ ನಮ್ಮ ಬೀಟ್ಗಳನ್ನ ಕಳಿಸ್ಕೊಟ್ಟು ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಮೊದಲು ಪ್ರಯತ್ನವನ್ನ ಮಾಡಿ, ಅದರ ಜೊತೆಗೆ ಆ ದಿನ ನಮ್ದು ಯಾವುದು ಒಂದು ಟೆಕ್ನಿಕಲ್ ಎವಿಡೆನ್ಸ್ ನಾವು ಗ್ಯಾದರ್ ಮಾಡೋದಿತ್ತು ಅದನ್ನು ನಾವು ಸೇರಿಸ್ಕೊಂಡು ಎರಡು ಸೇರಿ ನಾವು ಅವರ ಅರೆಸ್ಟನ್ನ ಮಾಡಿದ್ವಿ. ಅವ್ರು ಸಿಕ್ಕಿರೋದು ನಮಗೆ ಇಲ್ಲೇ ಸಿಕ್ಕಿರೋದು, ಆದ್ರೆ ಅವರು ಕೃತ್ಯ ಮಾಡಿದ ನಂತರ ಅವ್ರು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಅವ್ರಿಗೆ ವಿಚಾರಣೆ ಮಾಡಬೇಕಾಗಿದೆ.
ಇಲ್ಲ ಅದ್ರ ಬಗ್ಗೆ ನಾವು ಇನ್ನು ವಿಚಾರಣೆಯನ್ನ ಮಾಡಬೇಕಾಗಿದೆ. ಟೋಟಲಿ 7 ಆಸ್ ಆಫ್ ನೌ. ಇವತ್ತಿನ ದಿನದ ಪ್ರಕಾರ ನಿಮ್ಮೆಲ್ಲರಿಗೂ ನಾನು ಒಂದು ಇದನ್ನ ಕೊಡ್ತಾ ಇದ್ದೀನಿ. ವಿ ಆರ್ ಗಿವಿಂಗ್ ಯು ಪ್ರೆಸ್ ನೋಟನ್ನ ನೀವೆಲ್ಲರೂ ಯೂಸ್ ಮಾಡ್ಕೋಬಹುದು. ಇಲ್ಲ ಆರೋಪಿಗಳು ಸದ್ಯಕ್ಕೆ ನಾವು ಅವ್ರಿಗೆ ಇದ್ರ ಬಗ್ಗೆನೆ ನಾವು ಡಿಸ್ಕಷನ್ ಮಾಡಿದೀವಿ. ಇನ್ನೂ ಇವತ್ತು ಅವರು ಸಿಕ್ಕಿರೋದ್ರಿಂದ ಇನ್ನು ನಮ್ದು ಕಸ್ಟಡಿಗೆ ತಗೊಂಡು ನಂತರ ಅವ್ರ ಮೇಲೆ ನಾವು ಮಾತಾಡೋದು ಇನ್ನು ಬಾಕಿ ಇದೆ. ಇಲ್ಲ ಇನ್ನು ಇತರರು ಅಂತ ಇದ್ದಾರೆ. ಅದನ್ನ ನಾವು ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಗೆ ಬರೋ ದಿನಗಳಲ್ಲಿ ಇಲ್ಲ ಇವಾಗ ಸದ್ಯಕ್ಕೆ ನಾವು ಪರಿಶೀಲನೆಯನ್ನ ಮಾಡಿರೋ ಹಂತದಲ್ಲಿ ಇಷ್ಟಿದೆ. ಇದ್ರ ಮೇಲೆ ನಾವು ಬರುವ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತೀವಿ. ಇಲ್ಲ ಇವ್ರು 7 ಜನದಲ್ಲಿ ಯಾರು ಯಾವ ಒಂದು ಕೃತ್ಯದಲ್ಲೂ ಭಾಗಿಯಾಗಿಲ್ಲ. ಎಲ್ಲರೂ ನಿಮ್ಗೆ ಹೇಳಿದ ಹಾಗೆ 4 ಜನ ಅಪ್ರಾಪ್ತರಿದ್ದಾರೆ. 3 ಜನ ಜಸ್ಟ್ ಅವರು ಅರೌಂಡ್ ಒಬ್ಬನಿಗೆ 18 ವರ್ಷ 4 ತಿಂಗಳು, ಇನ್ನೊಬ್ಬನಿಗೆ 18 ವರ್ಷ 5 ತಿಂಗಳು, ಮತ್ತೊಬ್ಬನಿಗೆ 20 ವರ್ಷ. ಸೊ ಆಲ್ ಆಫ್ ದೆಮ್ ಆರ್ ರಿಲೇಟಿವ್ಲಿ ಯಂಗ್. ಅವ್ರಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಸದ್ಯಕ್ಕೆ ಎಲ್ಲೂ ಕಂಡು ಬಂದಿಲ್ಲ ನಮ್ಗೆ. ಆದ್ರೂ ನಾವು ಬರುವ ದಿನಗಳಲ್ಲಿ ಅದನ್ನ ನಾವು ಪರಿಶೀಲನೆಯನ್ನು ಮಾಡ್ತೀವಿ. ಇಲ್ಲ ಅವರು ಪರಿಚಯ ಅಂತ ಏನಿಲ್ಲ. ಅವರು ಒಬ್ಬರಿಗೆ ಹೇಳಿ ಅವ್ರನ್ನ ಕರೆಸ್ಕೊಂಡಿರೋದು ಅಷ್ಟೇ. ಅದು ಯಾರಿಗೂ ಏನು ಹಿಂದೆ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ. ಅದ್ರ ಬಗ್ಗೆ ನಾವು ಇನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಇಲ್ಲ ಅದ್ರ ಬಗ್ಗೆ ಏನು ಕೊಟ್ಟಿರೋದು ಅದ್ರ ಬಗ್ಗೆ ಇನ್ನೂ ಏನು ನಮ್ಮ ಇನ್ವೆಸ್ಟಿಗೇಷನ್ ತಿಳಿದು. ಇಲ್ಲ ಅದು ಆ ಆಂಗಲ್ ಅಲ್ಲೂ ಕೂಡ ನಾವು ಕೂಲಂಕುಷವಾಗಿ ಎಲ್ಲ ಅನಾಲಿಸಿಸ್ ಮಾಡಿದೀವಿ. ಸದ್ಯದ ಹಂತದಲ್ಲಿ ಅದೇನು ಕಂಡು ಬಂದಿಲ್ಲ. ಆದ್ರೂ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಆ ಆಂಗಲ್ ಅಲ್ಲೂ ಕೂಡ ನಾವು ಮುಂದುವರಿಸ್ತೀವಿ. ಹಾ ಯಾರು? ಹಾ ಅವ್ರೆಲ್ಲಾರ್ಗು 5-5 ಲಕ್ಷ 10 ಲಕ್ಷ ಕೊಡ್ತೀನಿ ಅಂತ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾನೆ. ಸೊ ದಟ್ ಈಸ್ ದ ಮೇನ್ ಮೋಟಿವ್. ನಿಮಗೆ ದುಡ್ಡು ಕೊಡ್ತೀನಿ, ಮನೆ ಮಾತ್ರ ನನಗೆ ಬಿಡ್ಬೇಕು, ಅಲ್ಲಿ ಮನೆಯಲ್ಲಿ ಬೇರೆ ಏನೇ ಸಿಕ್ಕರೂ ಅವನ್ನ ನೀವು ಹಂಚ್ಕೋಬೇಕು ಅಂತ ಅವ್ನು ಹೇಳ್ತಾರೆ. ಅಂದ್ರೆ ಅವ್ರಿಗೆ ಒಬ್ರಿಗೊಬ್ರು ಹಳೆ ಪರಿಚಯ ಇಲ್ಲ. ಅವರೆಲ್ಲಾರು ಅಂದ್ರೆ ಅವರು ಎಲ್ಲೂ ಒಂದ್ ಕಡೆ ಸೇರ್ತಾ ಇರ್ಲಿಲ್ಲ. ಇದರಲ್ಲಿ ಮೇಯ್ನ್ ಒಂದಿಬ್ರು ಬಂದ್ಬಿಟ್ಟು ಆ ರಂಜಿತ್ ಮತ್ತೆ ಯುವರಾಜು, ಅವರು ರಂಜಿತ್ ಮನೆ ಹತ್ರ ಅಥವಾ ರಂಜಿತ್ ಅವ್ರ ಅಂಗಡಿ ಹತ್ರ ಸೇರೋರು. ಬೇರೆಯವರೆಲ್ಲ ಇದು ಹೊಸ ಪರಿಚಯ. ಅವ್ರು ಯಾರಿಗೂ ಇದ್ರ ಬಗ್ಗೆ ಇನ್ನು ಡಿಟೇಲ್ ಆಗಿ ಏನು ಗೊತ್ತಿಲ್ಲ. ಅವ್ರಿಗೆ ಜಸ್ಟ್ 1-2-3 ಡೇಸ್ ಹಿಂದೆ ಇದನ್ನ ಅವ್ರಿಗೆ ಹೇಳಿ ಅದನ್ನ ಮಾಡಿರೋದು. 13th ಅವ್ರನ್ನೆಲ್ಲ ಡಿಸ್ಕಷನ್ ಮಾಡ್ಕೊಂಡು 14th ಇದನ್ನೇ ಮಾಡಿರೋದು. ಇಲ್ಲ ಆತರ ಏನು ಒಂದೇ ಕಾಲೇಜಲ್ಲಿ ಏನು ಓದ್ತಾ ಇಲ್ಲ. ಅವರು ಕೆಲವರು ಓದ್ತಾ ಇದ್ದಾರೆ, ಕೆಲವರು ಅವರು SSLC ಆದ್ಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅವ್ರದ್ದು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ ರಂಜಿತ್. ಇಲ್ಲ ಆಸ್ ಆಫ್ ನೌ ಯಾವುದೇ ರೀತಿಯ ಗಾಂಜಾ ಆಂಗಲ್ ಕಂಡು ಬಂದಿಲ್ಲ. ಬಟ್ ಆಫ್ ಕೋರ್ಸ್ ಅದನ್ನು ಕೂಡ ನಾವು ಬ್ಲಡ್ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ನಾವು FSL ಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಅಗೇನ್ ಬ್ಲಡ್ ಸ್ಯಾಂಪಲ್ ಅಲ್ಲಿ ಏನ್ ಹೇಳುತ್ತೆ ಅದ್ರ ಮೇಲೆ ನಾವು ಅದನ್ನ ಡಿಸಿಷನ್ ತಗೊಳೋದಕ್ಕೆ. ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಆಯ್ತು, ನಾನು ಎಲ್ಲ ಮುಗಿದಾದ್ಮೇಲೆ ಹೇಳ್ತೀನಿ ಒಂದೇ ಸಲ. ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.